Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Romans, chapter 8, verse 37. In all these things we have complete victory through him who loved us. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 37ನೇ ವಚನ. ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೌದು, ನಾವು ವಾಸಿಸುವಂತಹ ಈ ಲೋಕ ಅನ್ಯಾಯದಿಂದ ತುಂಬಿದೆ, ಅಕ್ರಮದಿಂದ ತುಂಬಿದೆ. ಅದು ಮಾತ್ರವಲ್ಲದೆ ವಿಶೇಷವಾಗಿ ದೇವಜನರಿಗೆ ವಿರೋಧವಾಗಿ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯವೂ ಕೂಡ ಹೋರಾಡ್ತಾ ಇದೆ. ಎಲ್ಲ ಕಡೆ ದುಃಖಗಳು, ಕಷ್ಟಗಳು ಅಲೆಯಂತೆ ನಮ್ಮ ಮೇಲೆ ಬೀಸುತ್ತಾ ಇದ್ದರು. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಒಂದು ಮಾತನ್ನು ನೆನಪಿಟ್ಕೊಳ್ರಿ, ಕರ್ತನು ಯಾವಾಗಲೂ ನಿಮ್ಮ ಸಂಗಡಲೇ ಇದ್ದಾನೆ. ಯಾವಾಗಲೂ ಜಯಶಾಲಿಯಾಗಿ ಆತನು ನಿಮ್ಮೊಂದಿಗಿರುತ್ತಾನೆ. ಒಂದು ಸಾರಿ ಒಬ್ಬ ಪಾಸ್ಟರ್ ಅವರು ಬಹಳ ಮನಸೋತು ಹೋಗಿದ್ದರು. ಯಾಕಂದರೆ ಅವರ ಸಭೆಯಲ್ಲಿ ನಡೆಯುತ್ತಾ ಇರುವಂಥ ಕಾರ್ಯಗಳು ಅವರಿಂದ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಒಂದಾದರ ಮೇಲೆ ಒಂದು ಬರುತ್ತಲೇ ಇದ್ದವು. ಇದರಿಂದಾಗಿ ಅವರು ಬಹಳ ಚಿಂತೆಗೊಳಗಾಗಿ ಅನಾರೋಗ್ಯಕ್ಕೆ ಒಳಗಾಗಿ ಹಾಸಿಗೆ ಹಿಡಿದರು. ಇಂಥ ಒಂದು ಸಂದರ್ಭದಲ್ಲಿ ಆ ಬೋಧಕರ ಸ್ನೇಹಿತನು, ನೀನು ಸೋತು ಹೋಗದೆ ಎದ್ದು ನಿನಗೆ ಯಾರೆಲ್ಲ ಸಹಾಯ ಮಾಡಿದಾರೋ ಅವರಿಗೆ ಒಂದು ಪತ್ರವನ್ನು ಬರೆ, ಕೃತಜ್ಞತೆಯ ಪತ್ರವನ್ನು ಬರೆ, ಆಗ ನಿನ್ನ ಹೃದಯದ ಭಾರ ಕಡಿಮೆಯಾಗುವುದು ಎಂಬುದಾಗಿ ಆಲೋಚನೆ ಕೊಡ್ತಾರೆ. ಆಗ ಆ ಬೋಧಕನು ಎದ್ದು ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಕೃತಜ್ಞತೆಯ ಪತ್ರವನ್ನು ಬರೆಯಲಿಕ್ಕೆ ಪ್ರಾರಂಭಿಸುತ್ತಾರೆ. ಒಂದು ವಾರದೊಳಗಾಗಿ 500 ಪತ್ರಗಳನ್ನು ಅವರು ಬರೆದು ಮುಗಿಸಿದರು. ಆಗ ಆತನು ತನ್ನ ಹೃದಯದಲ್ಲಿ ಆಲೋಚಿಸಿದನು, ಹೌದು, ದೇವರು ನನಗೆ ಇಷ್ಟೆಲ್ಲ ಉಪಕಾರಗಳನ್ನು ಮಾಡಿದ್ದಾರೆ, ಇಷ್ಟೆಲ್ಲ ಜನರ ಮೂಲಕವಾಗಿ ದೇವರು ನನಗೆ ಸಹಾಯ ಮಾಡಿದ್ದಾರೆ ಎಂಬುದಾಗಿ ಆಲೋಚಿಸಿ ಆಗ ಆತನು ಕರ್ತನನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸಿದನು. ಪ್ರಿಯರೇ, ಆಗ ಅವನು ದೇವರನ್ನು ಸ್ತುತಿಸುತ್ತಾ ಹೋದ ಹಾಗೆಲ್ಲ ಅವನ ರೋಗ ವಾಸಿಯಾಗಿ ಉತ್ಸಾಹದಿಂದ ಒಬ್ಬ ಯೌವನಸ್ಥನಂತೆ ಮತ್ತೆ ತಿರುಗಿ ದೇವರ ಸೇವೆಯನ್ನು ಮಾಡಲಿಕ್ಕೆ ಅವನು ಪ್ರಾರಂಭಿಸಿದನು. ಹೌದು ನನ್ನ ಪ್ರಿಯ ದೇವಚಂದ್ರೆ, ಕರ್ತನು ನಮ್ಮನ್ನು ತನ್ನ ಸೇವೆಗೆಂದು ಕರೆದಿರುವುದು ಸೋತು ಹೋಗುವುದಕ್ಕಲ್ಲ, ಜಯಿಸಲಿಕ್ಕೆಂದೆ. ಹೌದು, ನಮ್ಮ ದೇವರು ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಎಲ್ಲ ವಿಷಯಗಳಲ್ಲಿ ನಾವು ಜಯಶಾಲಿಗಳಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ನಾವು ಜಯಶಾಲಿಗಳಾಗಿರಬೇಕಾದ್ರೆ ಅನೇಕ ಕಾರಣಗಳುಂಟು. ಮೊದಲನೇದಾಗಿ, ನಮ್ಮ ಪ್ರೀತಿಯುಳ್ಳ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ವಾಗ್ದಾನವನ್ನು ಮಾಡಿದ್ದಾನೆ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಹೌದು, ಆತನ ಪ್ರಸನ್ನತೆ ಯಾವಾಗಲೂ ನಮ್ಮ ಸಂಗಡ ಇರುವಂಥದ್ದಾಗಿದೆ. ಈ ಲೋಕದಲ್ಲಿರುವವನಿಗಿಂತಲೂ ನಿಮ್ಮಲ್ಲಿರುವ ಆತನು ಹೆಚ್ಚಿನವನು ಎಂಬುದಾಗಿ ಪೌಲನು ಬರೆಯುತ್ತಾನೆ. ಪ್ರಿಯರೇ, ಹೌದು, ಇಲ್ಲಿಯೂ ಕೂಡ ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 35ನೇ ವಚನ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು, ಕ್ರಿಸ್ತನ ಪ್ರೀತಿಯಿಂದ ಬೇರೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ, ಸಂಕಟ, ಹಿಂಸೆಗಳು ಬಂದಾಗ್ಯೂ ಕೂಡ, ಎಂಥ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಆಗಿರುವುದಾದರೂ ಕೂಡ ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುತ್ತಾರೆ. ನಾವು ಜಯ ಹೊಂದುವಂತೆ ಕರ್ತನು ನಮಗೆ ಸಹಾಯ ಮಾಡುತ್ತಾರೆ. ನಾವು ದಿನವೆಲ್ಲ ಕ್ರಿಸ್ತನ ನಿಮಿತ್ತವಾಗಿ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಯುವುದಕ್ಕೆ ಒಯ್ಯುವಂತಹ ಕುರಿಯ ಹಾಗೆ ಎಣಿಸಿದ್ದಾರೆ ಎಂಬುದಾಗಿ ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಆದಾಗ್ಯೂ ಕೂಡ ಇಷ್ಟೆಲ್ಲ ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರುವುದಾದರೂ ಕೂಡ ಕ್ರಿಸ್ತನು ನಮ್ಮೊಂದಿಗಿರುವುದರಿಂದ, ಆತನು ನಮ್ಮನ್ನು ಪ್ರೀತಿಸಿರುವುದರಿಂದ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಇಂದಿನಿಂದ ನಾವು ಮನಸೋತು ಹೋಗುವುದು ಬೇಡ, ಹಿಂಜಾರಿ ಹೋಗುವುದು ಬೇಡ. ಕ್ರಿಸ್ತನಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿರುವಂತಹ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ನಿನ್ನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ, ದುಃಖ, ನೋವುಗಳು ಬಂದಾಗ್ಯೂ ದೇವ, ನೀನು ಯಾವಾಗಲೂ ನಮ್ಮ ಸಂಗಡ ಇರುತ್ತಿ ತಂದೆಯೇ.
ನಾನು ನಿಮ್ಮ ಜೊತೆಗಿರುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದಂಥ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ತಂದೆಯೇ. ಈ ಲೋಕದಲ್ಲಿರುವವನಿಗಿಂತಲೂ ನೀನು ನಮ್ಮಲ್ಲಿದ್ದೀಯಪ್ಪ. ನೀನು ಅಧಿಕ ದೇವರು, ದೊಡ್ಡ ದೇವರು, ಸರ್ವಶಕ್ತನಾದ ದೇವರು ನಮ್ಮಲ್ಲಿದ್ದಿ ತಂದೆಯೇ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇವರಲ್ಲಿ ಅನೇಕರು ನಿನ್ನ ಸೇವೆ ಮಾಡುವವರಾಗಿದ್ದಾರೆ ಸ್ವಾಮಿ. ಇವರು ಹಿಂಜಾರಿ ಹೋಗ್ತಾ ಇದ್ದಾರೆ ಸ್ವಾಮಿ. ಇವರು ದುಃಖಕ್ಕೆ ಒಳಗಾಗಿದ್ದಾರೆ ಕರ್ತನೆ. ಇವರ ಸೇವೆಯಲ್ಲಿ ಜಯ ಕಾಣುತ್ತಾ ಇಲ್ಲ ದೇವ. ನೀನು ಇವರನ್ನು ಆಶೀರ್ವದಿಸಪ್ಪ. ಇವರನ್ನು ಕನಿಕರಿಸು, ಇವರನ್ನು ಕರುಣಿಸು, ಇವರ ಜೊತೆಗೆ ನೀನಿರು. ಇವರು ಜಯಶಾಲಿಗಳಾಗಲಿಕ್ಕೆ ಕೃಪೆ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೆನ್.